ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಸಮಸ್ತ ನಾಡಿನ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಆರಂಭವಾಗಿದೆ ಶ್ರೀರಾಮನವಮಿ ಉತ್ಸವಗಳು. ನಗರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ರಾಮನವಮಿ ಸಂಭ್ರಮ. 9 ದಿನಗಳ ಕಾಲ ನಿರಂತರವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮದ ರಂಜಾನ್ ಆಚರಣೆ. ಮುಸ್ಲಿಮರಿಂದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆಯಲ್ಲಿ ಹಲವು ಗಣ್ಯರು ಭಾಗಿ. ಯುಗಾದಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಹೆಚ್ಚಿದ ಜೂಜು. ಪೊಲೀಸ್ ಎಚ್ಚರಿಕೆಗೂ ಡೋಂಟ್ ಕೇರ್ ಎಂದ ಜೂಜುಕೋರರು ವಿಶೇಷ ತಂಡಗಳನ್ನು ರಚಿಸಿ ಒಂದೇ ದಿನ 48 ಪ್ರಕರಣ ದಾಖಲು. ಆಂಬ್ಯುಲೆನ್ಸ್ ಚಾಲಕನ ನಿರ್ಲಕ್ಷ್ಯದಿಂದ ಹಾರಿ ಹೋಯಿತು ಬಡ ರೋಗಿಯ ಜೀವ. ಮಂಚೇನಹಳ್ಳಿ ಆಂಬ್ಯುಲೆನ್ಸ್ ಇದ್ದರೂ ಚಾಲಕನಿಲ್ಲದೆ ಹಾರಿ ಹೋಯಿತು ಜೀವ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಆಗಲೇ ಶ್ರೀರಾಮನವಮಿ ಉತ್ಸವಗಳು ಆರಂಭವಾಗಿವೆ. ಯುಗಾದಿಯಿಂದ 9 ದಿನಗಳ ನಂತರ ಶ್ರೀರಾಮನವಮಿ ಆಗಮಿಸಲಿದ್ದು 9 ದಿನಗಳು ಇಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯ ಇಂದಿಗೂ ಮುಂದುವರಿಸಲಾಗಿದೆ. ಶ್ರೀರಾಮನವಮಿ ಶ್ರೀರಾಮಚಂದ್ರನ ಜನ್ಮದಿನ. ಈ ದಿನವನ್ನು ಅನಾದಿ ಕಾಲದಿಂದಲೂ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆಯಲ್ಲಿರುವ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಈ ಶ್ರೀರಾಮನವಮಿಯನ್ನು 9 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲಿದ್ದು, ಈ ಬಾರಿಯೂ ಈಗಾಗಲೇ ಶ್ರೀರಾಮನವಮಿ ಉತ್ಸವಗಳು ಆರಂಭವಾಗಿವೆ. ಇದಕ್ಕೆ ಅಗತ್ಯವಿರುವ ಸಿದ್ಧತೆಗಳು ಯುಗಾದಿ ಪೂರ್ವದಲ್ಲಿಯೇ ಮಾಡಿಕೊಂಡಿರುವ ದೇವಾಲಯ ಅಭಿವೃದ್ಧಿ ಸಮಿತಿ ಯುಗಾದಿ ದಿನದಿಂದಲೇ ಉತ್ಸವ ಕಾರ್ಯಕ್ರಮಗಳನ್ನು ಆರಂಭಿಸಿದೆ. ಯುಗಾದಿಯ ದಿನವಾದ ಭಾನುವಾರ ರವಿಕಿರಣ್ ಮತ್ತು ತಂಡದವರಿಂದ ಜಾನಪದ ಮತ್ತು ಭಕ್ತಿಗೀತೆ ಗಾಯನ ಕಾರ್ಯಕ್ರಮ ಆಯೋಜಿಸಿದ್ದು, ಇಂದು BA ಕೃಷ್ಣ ಹಾಗೂ ಉಷಾ ಸೋಮಶೇಖರ್ ಅವರಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ ನಡೆಸಲಾಯಿತು. ಏಪ್ರಿಲ್ 1 ಮಂಗಳವಾರ ಸಂಜೆ 7 ಗಂಟೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಕಡಬ ಶ್ರೀನಿವಾಸ್ ಮತ್ತು ತಂಡದಿಂದ ಮ್ಯಾಜಿಕ್ ಶೋ ಏರ್ಪಡಿಸಲಾಗಿದೆ. ಏಪ್ರಿಲ್ 2 ಬುಧವಾರ ಸಂಜೆ 6 ಗಂಟೆಗೆ ಕೊಳಲು ಮಂಜುನಾಥಾಚಾರಿ ತಂಡದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏಪ್ರಿಲ್ 3 ಗುರುವಾರ ಸಂಜೆ 7 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏಪ್ರಿಲ್ 4 ಶುಕ್ರವಾರ ಸಂಜೆ 7 ಗಂಟೆಗೆ ಕೃಷ್ಣಮೂರ್ತಿ ತುಂಗ ಸಂಗಡಿಗರಿಂದ ಯಕ್ಷಗಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏಪ್ರಿಲ್ 5 ಸಂಜೆ 7 ಗಂಟೆಗೆ ಕಾವ್ಯಶ್ರೀ ನಾಗರಾಜ್ ಮತ್ತು ತಂಡದಿಂದ ಭರತನಾಟ್ಯ ಮತ್ತು ಕಥಕಳಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏಪ್ರಿಲ್ 6 ಭಾನುವಾರ ಸಂಜೆ 6 ಗಂಟೆಗೆ ಶ್ರೀರಾಮನವಮಿ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಇನ್ನು ಏಪ್ರಿಲ್ 12 ಮಧ್ಯಾಹ್ನ 12:30ಕ್ಕೆ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಅಂದು ಭಜನೆ ಸೇರಿದಂತೆ ಇತರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಲ್ಲದೆ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಟ್ರಸ್ಟ್ ಕೋರಿದೆ. ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ 100 ವರ್ಷಗಳಿಂದ ನಮ್ಮ ಹಿರಿಯರು ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದಾರೆ. ಆ ಕಾಲಕ್ಕೆ ತಕ್ಕಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಈ ಕಾಲದಲ್ಲಿ ನಾವು ಬಂದ ಮೇಲೆ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ಶ್ರೀರಾಮನವಮಿ ಅಂದರೆ 9 ದಿನಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಶ್ರೀರಾಮನವಮಿ ದಿವಸ
ಹೂವಿನ ಪಲ್ಲಕ್ಕಿ ಇರುತ್ತೆ. ಮತ್ತು ಅದಾದ ನಂತರ ಒಂದು ದಿವಸ ಏನೂ ಇರೋದಿಲ್ಲ. ಆಮೇಲೆ ಶ್ರೀರಾಮನವಮಿ ನಂತರ ಈ ರಥೋತ್ಸವಗಳು ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 12ನೇ ತಾರೀಕು ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದಕ್ಕೆ ಸಕಾಲಕ್ಕೆ ಎಲ್ಲ ಚಿಕ್ಕಬಳ್ಳಾಪುರದ ಜನತೆ ಆಗಮಿಸಿ ಆ ಬ್ರಹ್ಮರಥೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಂತಿ, ಸಹನೆ, ತ್ಯಾಗ ಮತ್ತು ಬಾಂಧವ್ಯದ ಸಂದೇಶ ಸಾರುವ ರಂಜಾನ್ ಹಬ್ಬವನ್ನು ವಿಶೇಷ ಪ್ರಾರ್ಥನೆ ಮೂಲಕ ಜಿಲ್ಲೆಯಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಮುಸ್ಲಿಮರು ಕಳೆದ 30 ದಿನಗಳಿಂದ ಕೈಗೊಂಡಿದ್ದ ಕಠಿಣ ಉಪವಾಸಕ್ಕೆ ಸೋಮವಾರ ತೆರೆ ಎಳೆದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ರಂಜಾನ್ ಆಚರಣೆ ಅದ್ದೂರಿಯಾಗಿ ನಡೆಯಿತು. ಇಂದು ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪ್ರಾರ್ಥನೆಗಳು, ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಮುಸ್ಲಿಮರು ನಾನಾ ಕಡೆಗಳಿಂದ ಆಗಮಿಸಿದ ಸಂಬಂಧಿಕರು, ಮಿತ್ರರೊಂದಿಗೆ ವಿವಿಧ ಆಹಾರ ಖಾದ್ಯ ಸವಿದು ಸಂಭ್ರಮಿಸಿದರು. ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಸ್ಜಿದೆ ಖುದರ್ ಬಳಿಯಿಂದ ಆರಂಭವಾದ ಸಾಮೂಹಿಕ ಜಮಾತ್ ಮೆರವಣಿಗೆಯಲ್ಲಿ ಹೊರಟ ಮುಸ್ಲಿಮರು ಪ್ರಶಾಂತನಗರದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಧರ್ಮಗುರುಗಳು ತಿಂಗಳ ಉಪವಾಸದ ಕುರಿತು ಹಾಗೂ ಈದ್ ಅಲ್ ಫಿತರ್ ಹಬ್ಬದ ವೈಶಿಷ್ಟ್ಯತೆ ಕುರಿತು ವಿಶೇಷ ಪ್ರವಚನ ನೀಡಿದರು. ಇಸ್ಲಾಂ ಧರ್ಮ ಸಾರುವ ದಾನ ಧರ್ಮಗಳನ್ನು, ಶಾಂತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನೇಗೌಡ ಸೇರಿದಂತೆ ಹಲವರು ಪಾಲ್ಗೊಂಡು ಶುಭಾಶಯ ಕೋರಿದರು. ಈ ದಿನ ಪ್ರತಿ ವರ್ಷದಂತೆ ರಂಜಾನ್ ಹಬ್ಬದ ದಿನ ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಲು ನಾವು ಬಂದಿದ್ದೇವೆ. ಕಳೆದ 30 ವರ್ಷಗಳಿಂದ ಈ ಸಂಪ್ರದಾಯ ನಡ್ಕೊಂಡು ಬಂದಿದೆ. ಪ್ರತಿ ರಂಜಾನ್ ಬಂದು ಮುಸ್ಲಿಂ ಬಾಂಧವರಿಗೆ ಶುಭ ಕೋರ್ತಕ್ಕಂಥ ನಡ್ಕೊಂಡಿದ್ದೇವೆ. ನಿನ್ನೆ ತಾನೇ ಹಿಂದೂಗಳ ಹೊಸ ವರ್ಷ ಯುಗಾದಿಯನ್ನು ಮುಗಿಸಿದ್ದೇವೆ. ಮಾರನೇ ದಿನ ಇವತ್ತು ರಂಜಾನ್ ಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮ ಶುಭಾಶಯವನ್ನು ಕೋರಿ ಈ ಮುಂದಿನ ದಿನಗಳಲ್ಲಿ, ಈ ಮುಂದಿನ ಹೊಸ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗೋದ್ರೊಂದಿಗೆ ಉತ್ತಮ ಆರೋಗ್ಯ, ಎಲ್ಲ ಬೆಳವಣಿಗೆಗಳು ಚೆನ್ನಾಗಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರಿದ್ದೇವೆ. ಈ ಬಾರಿ ಉತ್ತಮವಾದ ಬೆಳೆ ನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಜನ ಕೂಡ ಸಮೃದ್ಧಿಯಿಂದ ಸಹಬಾಳ್ವೆಯಿಂದ ಬಾಳ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ, ಆದರೆ ಅವರವರ ಧರ್ಮದ ಪ್ರಕಾರ ನಾವು ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ. ಈಗ ಯುಗಾದಿ ಹಬ್ಬ ಆಯಿತು, ಬಹಳ ಮುಖ್ಯವಾದಂಥ ಹಬ್ಬ ಹಿಂದೂ ಧರ್ಮದಲ್ಲಿ. ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು. ಈ ದಿನ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ. ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ, ವರ್ಷದಲ್ಲಿ 12 ತಿಂಗಳಲ್ಲಿ 1 ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು 1 ತಿಂಗಳು 30 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರಿಗೆ ಇಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋದು, ನಾವು ಪ್ರಾರ್ಥನೆ ಮಾಡೋದು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಸದಂತೆ ಜಿಲ್ಲಾ ಪೊಲೀಸರ ಎಚ್ಚರಿಕೆ ನಡುವೆಯೂ ಜಿಲ್ಲೆಯಾದ್ಯಂತ ಅಕ್ರಮ ಚಟುವಟಿಕೆಗಳು ನಡೆದಿವೆ. ಜೂಜಾಟ, ಕೋಳಿ ಪಂದ್ಯ ಸೇರಿದಂತೆ ಇಸ್ಪೀಟು ನಡೆದಿದ್ದು ಜಿಲ್ಲೆಯಲ್ಲಿ ಒಂದೇ ದಿನ 48 ಪ್ರಕರಣ ದಾಖಲಿಸಲಾಗಿದೆ. ಪೊಲೀಸರು ಚಾಪೆ ಕೆಳಗೆ ನುಸುಳಿದರೆ ಜೂಜುಕೋರರು ರಂಗೋಲಿ ಕೆಳಗೆ ನುಸುಳುತ್ತಾರೆ ಎಂಬುದಕ್ಕೆ ನಿನ್ನೆಯ ಘಟನೆಗಳೇ ನಿದರ್ಶನ. ಯುಗಾದಿ ದಿನ ಜೂಜು ಸೇರಿದಂತೆ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತವೆ ಎಂಬ ಮುನ್ನೆಚ್ಚರಿಕೆಯಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆಯೊಂದನ್ನು ಹೊರಡಿಸಿತ್ತು. ಜಿಲ್ಲೆಯಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆದರೂ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನೂ ನೀಡಿತ್ತು. ಆದರೂ ಜಿಲ್ಲೆಯಾದ್ಯಂತ ಕೋಳಿ ಪಂದ್ಯ, ಅಂದರ್ ಬಾಹರ್ ಸೇರಿದಂತೆ ಇತರೆ ಜೂಜಾಟಗಳು ನಡೆದಿದ್ದು ಪೊಲೀಸರು ದಾಳಿ ನಡೆಸಿ ಪ್ರಕರಣಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು. ಯುಗಾದಿ ದಿನ ಅಂದರ್ ಬಾಹರ್ ಕೋಳಿ ಪಂದ್ಯ ಸೇರಿದಂತೆ ಇತರೆ ಜೂಜಾಟಿಗಳು ನಡೆಯಲಿವೆ ಎಂಬ ಮಾಹಿತಿಯನ್ನು ಅರಿದಿದ್ದ ಪೊಲೀಸ್ ವಿಶೇಷ ತಂಡಗಳು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ದಾಳಿ ನಡೆಸಿ ಜೂಜಾಟದಲ್ಲಿ ತೊಡಗಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಭಾನುವಾರ ಒಂದೇ ದಿನ ಜಿಲ್ಲೆಯಾದ್ಯಂತ ಜೂಜಾಟದಲ್ಲಿ ತೊಡಗಿದ್ದ 293 ಮಂದಿ ವಿರುದ್ಧ 48 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಅಲ್ಲದೆ ಜೂಜಾಟದಲ್ಲಿ ಪಣಕ್ಕಿಟ್ಟಿದ್ದ 2.4 ಲಕ್ಷ ರೂಪಾಯಿ ನಗದು, ಕೋಳಿಗಳು, ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲ್ಲೆಯಾದ್ಯಂತ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಕೋಳಿ ಪಂದ್ಯ ಸೇರಿದಂತೆ ಇತರೆ ಜೂಜಾಟದ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇನ್ನು ಇಂದು ರಂಜಾನ್ ಹಬ್ಬ ಇದ್ದು ಇಂದು ಸರ್ಕಾರಿ ರಜೆ ಇದೆ. ಹಾಗಾಗಿ ಇಂದು ಜೂಜಾಟ ನಡೆಯುವ ಮುನ್ಸೂಚನೆಗಳಿದ್ದು ಇಂದು ದಾಳಿಯನ್ನು ಪೊಲೀಸರು ಮುಂದುವರಿಸಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಜೂಜಾಟದಲ್ಲಿ ತೊಡಗಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಇನ್ನಾದರೂ ಜೂಜಾಟಕ್ಕೆ ಕಡಿವಾಣ ಹಾಕಲಿದ್ದಾರಾ ನೋಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ನಾವು ಆಲ್ ಓವರ್ ಡಿಸ್ಟಿಕ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ. ಎಲ್ಲ ಕಡೆಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಬಾರ್ದು, ಯಾವುದು ಇದು ಸ್ಪಿಟ್ ವಗೇರ, ಕೋಳಿ ಪಂದ್ಯ ವಗೇರ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟ್ರಿಕ್ಟ್ಸ್ ರೇಡ್ ಮಾಡಿದ್ದೀವಿ. ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ. ಸೊ ಟೋಟಲ್ 48 ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು, ಕೋಳಿ ಪಂದ್ಯದು, ಇಸ್ಪೆಟ್ದು ಈ ಥರ ಟೋಟಲ್ 48 ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್. ಟೋಟಲ್ ಅರೌಂಡ್ 2.4 ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ. ಜೊತೆಗೆ ಅರೌಂಡ್ 293 ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸಲ್ಲಿ. ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಬಂದೋಬಸ್ತ್ ಆದಮೇಲೆ ರಂಜಾನ್ ಈದ್ ಇದೆ, ಈ ಬಂದೋಬಸ್ತ್ ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಥರದ್ದು ಬೇರೆ ಕೇಸಸ್ ಸಿಗುತ್ತೆ ನಮಗೆ, ಅವ್ರ ಮೇಲೆ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕು ಆಗಿ ವರ್ಷಗಳೇ ಕಳೆದರೂ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿಯಾದರೆ ಒಬ್ಬರು ವೈದ್ಯರಿಲ್ಲದೆ ತುರ್ತು ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ರೋಗಿಗಳು ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಿದೆ. ಸೂಕ್ತ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ದಾರಿ ಮಧ್ಯದಲ್ಲಿ ಪ್ರಾಣ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಉಚಿತ ಗ್ಯಾರಂಟಿಗಳು ಎಷ್ಟೇ ನೀಡಿದರೂ ಮುಖ್ಯವಾಗಿ ನೀಡಬೇಕಾದ ಉಚಿತ ಆರೋಗ್ಯ ಗುಣಮಟ್ಟದಲ್ಲಿ ನೀಡದ ಕಾರಣ ಬಡವರ ಜೀವಗಳಿಗೆ ಗ್ಯಾರಂಟಿಯೇ ಇಲ್ಲವಾಗಿದೆ. ಭಾನುವಾರ ರಾತ್ರಿ ಚಿಕಿತ್ಸೆಗೆಂದು ವ್ಯಕ್ತಿಯೊಬ್ಬರು ಮಂಚೇನಹಳ್ಳಿ ಆಸ್ಪತ್ರೆಗೆ ಬಂದಿದ್ದು ವೈದ್ಯರಿಲ್ಲದ ಕಾರಣ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿದ್ದ ನರ್ಸ್ ರೋಗಿಯನ್ನು ಪರೀಕ್ಷೆ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತೆ ರೋಗಿಯ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಕೂಡಲೇ 108ಗೆ ಕರೆ ಮಾಡಿ ಬರುವಂತೆ ಕೋರಿದ್ದಾರೆ. 5 ನಿಮಿಷ ಎನ್ನುತ್ತಲೇ ಗಂಟೆಗಳೇ ಕಳೆದರೂ ಆಂಬ್ಯುಲೆನ್ಸ್ ಬಂದಿಲ್ಲ. ಕೊನೆಗೆ ಆಂಬ್ಯುಲೆನ್ಸ್ ಚಾಲಕ ಕೃಷ್ಣಪ್ಪ ಎಂಬುವವರಿಗೆ ಕರೆ ಮಾಡಿದರೆ 10 ಗಂಟೆ ನಂತರ ತಮ್ಮ ಕರ್ತವ್ಯ ಇದ್ದು ಅಲ್ಲಿಯವರೆಗೆ ಬರಲ್ಲ ಎಂದು ಬೇಜವಾಬ್ದಾರಿಯಾಗಿ ಮಾತನಾಡಿದ್ದಾರೆ. ಆಂಬ್ಯುಲೆನ್ಸ್ ಆಸ್ಪತ್ರೆ ಆವರಣದಲ್ಲಿಯೇ ಇದ್ದರೂ ಚಾಲಕ ಇಲ್ಲದ ಕಾರಣ ರೋಗಿಯ ಸಂಬಂಧಿಕರು ಪರದಾಡುತ್ತಿರುವಾಗಲೇ ಆಟೋದಲ್ಲಿ ಕುಳಿತಿದ್ದ ರೋಗಿ ಆಟೋದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ.
ನಮ್ಮದು ಮಾವಿನಕನಹಳ್ಳಿ. ಇಲ್ಲಿ ಆಂಬುಲೆನ್ಸ್ ಮುಂದೆ ಇದ್ರೂ ಯಾರೂ ಅದನ್ನು ಕೇರ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಯಾರೂ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೆಂಗಂದ್ರೆ ಹಂಗೆ ಇದು ಮಾಡ್ತಾರೆ. ಡ್ಯೂಟಿ 10 ಗಂಟೆಗೆ ಹೇಳಿದ್ರೆ 10 ಗಂಟೆಗೆ ಬಂದು ಜಾಯ್ನ್ ಆಗ್ತಾರಂತೆ. ಅಲ್ಲಿ ಪೇಷಂಟ್ ನೋಡಿದ್ರೆ ಫುಲ್ ಸೀರಿಯಸ್ ಆಗವ್ರೆ. ಯಾರು ಮದುವೆಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ? ನಾವು ಕೇಳಿದ್ರೆ ಆಧಾರ್ ಕಾರ್ಡ್ ಕಳಿಸಿ ಅದು ಆದ್ಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳ್ತಾವೆ. ಎಷ್ಟೋ ತನಕ ವೆಯ್ಟ್ ಮಾಡಿಸ್ತಿದ್ದಾರೆ? ಕರೆಕ್ಟಾಗಿ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ. ನಾವು ಫೋನ್ ಮಾಡಿದ್ರು ಅವರು ಕನೆಕ್ಟ್ ಮಾಡ್ತೀವಿ 15 ನಿಮಿಷ 20 ನಿಮಿಷ ಅಂತ ಕಾಯಿಸ್ತಾವ್ರೆ. ತಿರುಗಿ ಇನ್ನೊಂದು ಏನು ಅಂದರೆ ನಾವು ಹೇಳಿದ್ರು ಅವರು ಬಿಜಿ ಅವರೇ ಹತ್ತೋಗೋರೆ, ಆ ಕೇಸ್ ಮೇಲೆ ಹೋಗೋರು, ಈ ಕೇಸ್ ಮೇಲೆ ಹೋಗೋರು ಅಂತ ಹೇಳ್ತಾವೆ. ನೀವೇ ಏನಾದರೂ ಒಂದು ಸೊಲ್ಯೂಷನ್ ಕೊಡ್ಬೇಕಷ್ಟೇ. ಬರ್ತೀವಿ ಸರ್. ಅಣ್ಣ ಸ್ಟಾಫ್ ನರ್ಸ್ ಬಂದ್ಮೇಲೆ ಬರ್ತೀವಿ ಸರ್. ಯಾವ ಸ್ಟಾಫ್ ನರ್ಸ್ ಬರ್ಬೇಕಣ್ಣ? ಸ್ಟಾಫ್ ನೈಟ್ ಡ್ಯೂಟಿ ಅವ್ರು ಬರ್ಬೇಕಲ್ಲ ಸರ್. ಅಲ್ಲಣ್ಣ, ನಿಂಗೆ ಆಂಬುಲೆನ್ಸ್ ಡ್ಯೂಟಿ ಕೊಟ್ಟಿರೋದು ಏನಕ್ಕಣ್ಣ? ಸರ್ ಕೊಟ್ಟವ್ರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ದು ನೈಟ್ ಶಿಫ್ಟ್ ಇರೋದು. ಅವ್ರ ಸ್ಟಾಫ್ ಬಂದ್ರೆ ನೈಟ್ ಶಿಫ್ಟ್ ಅಂತ ಅಂದ್ರೆ ನಿಮ್ ನಂಬರ್ ನಮ್ಗೆ ಕೊಟ್ಟಿದ್ದಣ್ಣ. ಯಾರು ಇಲ್ಲಿ ಇರೋವ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ ನೀನ್ ತಗೊಂಡಿದ್ ನಂಬರು. ನೀನ್ ಈ ತರ ಒಂದ್ ಸಾವು ಹೋದ್ರೆ ಯಾರಣ್ಣ ಜವಾಬ್ದಾರಿ? ಇಲ್ಲ ಹಂಗಲ್ಲ ಸರ್, ಸ್ಟಾಫ್ ನರ್ಸ್ ಬರ್ಬೇಕು ಸರ್. ಅವ್ರು ಫೋನ್ ಹೋಗುತ್ತೆ, ಟ್ರೀಟ್ಮೆಂಟ್ ಮಾಡ್ತಾರೆ ಸರ್. ನಾವ್ ಒಬ್ರು ಹೋಗಕ್ ಆಗಲ್ಲ. ನೀನ್ ಟ್ರೀಟ್ಮೆಂಟ್ ಮಾಡೋದಲ್ಲಣ್ಣ, ಇಲ್ಲಿ ಆಂಬುಲೆನ್ಸ್ ತಗೊಂಡ್ಬೇಕು ಅಂದ್ರೆ ಇಲ್ಲಿ ಯಾರಿದ್ದಾರೆ ಅಂತ ನಾನು ಕೇಳ್ತಾ ಇರೋದು. ಆಂಬುಲೆನ್ಸ್ ಡ್ರೈವರ್ ಯಾರಣ್ಣ ಫಸ್ಟ್ ಆಫ್ ಆಲ್ ಅಂತ ನಾನು ಕೇಳ್ತಾ ಇರೋದು. ಇವಾಗ ಈ ಡ್ಯೂಟಿಯಲ್ಲಿ ಯಾರಿದ್ದಾರೆ ಹೋದ್ರೆ ಹೋಗ್ಲಿ? ಈ ಡ್ಯೂಟಿಯಲ್ಲಿ ಇಲ್ಲ ಸರ್. 10 ಗಂಟೆಗೆ ಸ್ಟಾರ್ಟ್ ಆಗತ್ತೆ ಸರ್ ಗಾಡಿ. 10 ಗಂಟೆ ಇವಾಗ 8 ಗಂಟೆ ತನಕ ಮತ್ತೆ 8, 9 ಗಾಡಿ ಸ್ಟಾರ್ಟ್ ಆಗೋದಿಲ್ವಾ? ಹೌದು, ಇಲ್ಲ ಸರ್. 3-4 ಅವರ್ ಗಾಡಿ ಸ್ಟಾರ್ಟ್ ಆಗಲ್ಲ, ನಿಂತೇ ಇರುತ್ತಾ? ಸ್ಟಾಪ್ ಇಲ್ವಾ? ಸ್ಟಾಪ್ ಇಲ್ಲ. ಇದೇನಾ ನಿನ್ ಉತ್ತರ? ಸರ್ ಸ್ಟಾಪ್ ಇಲ್ಲ ಸರ್. ಅಲ್ಲ, ನಿನ್ ಉತ್ತರ ಇದೇನಾ ಅಂತ ನಾನು ಕೇಳ್ತಾ ಇರೋದು. ಉತ್ತರ ಅಂತಲ್ಲ ಸರ್. ಸ್ಟಾಪ್ ಇದ್ರೆ, ಸ್ಟಾಪ್ ನರ್ಸ್ ಇದ್ರೆ ಹಾ, ನೀವ್ ಹೇಳ್ದಂಗೆ ನಾವು ಡ್ಯೂಟಿ ಕೊಟ್ಟಿರೋ ಟೈಮಲ್ಲೇ ಮಾತ್ರ ಡ್ಯೂಟಿ ಮಾಡೋದಾ? ಮಾಡ್ಲೇಬೇಕು ಸರ್. ಎಮರ್ಜೆನ್ಸಿ ಇದ್ದಾಗ. ಎಮರ್ಜೆನ್ಸಿ ಇರೋದಕ್ಕೆಲ್ಲ ನೀನ್ ಕಾಲ್ ಮಾಡಿರೋದು? ಹೌದು ಸರ್. ಈಗ ಸ್ಟಾಪ್ ಬರ್ತಾರೆ ಸರ್. 1 ಅವರ್ ಹಂಗೆ ಬರ್ತಾರೆ ಸರ್. 1 ಅವರ್ ಪ್ರಾಣ ಇರುತ್ತಾ ಸರ್? ನಾವೇನ್ ಸರ್ ಅಲ್ಲ, 1 ಅವರ್ ಪ್ರಾಣ ಇರುತ್ತಾ ಅಣ್ಣ? ನಿಮ್ದು ಯಾವ ಊರು ಹೋದ್ರೆ ಹೋಗ್ಲಿ? ಸರ್ ನಮ್ದು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಅಣ್ಣ. ಸರಿ ಆಯ್ತಣ್ಣ. ಜಿಲ್ಲಾ ಆರೋಗ್ಯಾಧಿಕಾರಿಗೆ ಕರೆ ಮಾಡಿ ವಿಷಯ ತಿಳಿಸಿದರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ರಾಜ್ಯದ ವ್ಯಾಪ್ತಿಗೆ ಒಳಪಡಲಿದೆ ಎಂದು ಹಾರಿಕೆಯ ಉತ್ತರ ನೀಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಬಡವರ ಜೀವನದ ಬಗ್ಗೆ ಕಾಳಜಿಯೇ ಇಲ್ಲವಾಗಿದೆ. ಜೀವದ ಜೊತೆ ಚೆಲ್ಲಾಟ ಆಡುವ ಅಧಿಕಾರ ಇವರಿಗೆ ಕೊಟ್ಟಿದ್ದು ಯಾರು? ಈ ಸಾವಿಗೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲದಂತಾಗಿದೆ. ಇಲ್ಲಿ ಆಂಬುಲೆನ್ಸ್ ಎಮರ್ಜೆನ್ಸಿಗೆ ಕೇಳಿದ್ರೆ 10 ಗಂಟೆಗೆ ನನ್ನ ಡ್ಯೂಟಿ ಇರೋದು, ಅಲ್ಲಿ ಗಂಟ ಬರೋದಿಲ್ಲ ಅಂತಾದ್ರೆ ಇಲ್ಲೊಬ್ರು ಸಾವು ಇದರಲ್ಲಿ ಓಡಾಡ್ತಾ ಇದ್ದಾರೆ. ಏನು ಇದಕ್ಕೆ ರೆಸ್ಪಾನ್ಸ್ ಯಾರು ಸರ್? ಅಲ್ಲ 108 ಇಲ್ಲ ಯಾವ ಆಂಬುಲೆನ್ಸ್? 108 ಸರ್. ಇದಕ್ಕೆ ಜವಾಬ್ದಾರಿ ಯಾರು ಸರ್? ಅದಲ್ಲ, ಈ ಕಾಲ್ ಮಾಡಿದಾಗ ಏನಂದ್ರೆ ಬರಲ್ಲ ಅಂದ್ರೆ ಇಲ್ಲ ಅಲ್ಲಿ ಬರೋದಿಲ್ಲ. ನಂದು 10 ಗಂಟೆಗೆ ಡ್ಯೂಟಿ ಇರೋದು, ನಾನು ಅಲ್ಲಿ ಗಂಟ ಬರೋದಿಲ್ಲ. ಮತ್ತೆ ಇಷ್ಟು 4 ಅವರ್ ಏನು ಯಾರು ಇರ್ತಾರೆ ಅಂದ್ರೆ 4 ಅವರ್ ನಂಗೆ ಡ್ಯೂಟಿ ಕೊಟ್ಟಿಲ್ಲ, ಸ್ಟಾಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ 108 ನೀವು ಫೋನ್ ಮಾಡ್ಲಿಲ್ಲ? ಅಲ್ಲಲ್ಲ, 1 ನಿಮಿಷ. ಇಲ್ಲಿರೋ ಕಾಲ್ ಮಾಡ್ಲಿಲ್ವಾ ನೀವು? ಪಬ್ಲಿಕ್ ಇಲ್ಲಿರೋರೇ ಹೇಳಿದ್ದಾರೆ ಸರ್. 3/4 ಅವರ್ ಆಗಿದೆ ಬಂದು. ನಾನು ಇಲ್ಲೇ ಇದ್ದೀನಿ ಪ್ರೆಸೆಂಟ್ ಅಲ್ಲಿ. ಪೇಷಂಟ್ ಎಲ್ಲಿದ್ದಾರೆ ಈಗ? ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೇಳಿ? ಪ್ರೆಸೆಂಟ್ ಹಾಸ್ಪಿಟಲ್ ಮುಂದೆನೆ ಆಟೋದಲ್ಲಿದ್ದಾರೆ. 3/4 ಅವರ್ ಆಗಿದೆ. ಆ ಡ್ರೈವರ್ ಈ ತರ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲ, ನೀವು ಡೈರೆಕ್ಟ್ ಆಗಿ 108 ಫೋನ್ ಮಾಡ್ಲಿಲ್ವಾ? 108 ಇಲ್ಲೇ ಇದ್ದಾರೆ ನೋಡಿ ಸರ್. 5 ನಿಮಿಷದಿಂದ ಬರ್ತಾ ಇದ್ದೀನಿ ಅಂತಾನೆ. ಹಲೋ ಸರ್, 108ಗೂ ಫೋನ್ ಮಾಡಿದ್ವಿ. ಅವ್ರಿಗೆ ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಬೇರೆ ಕಡೆ ಹೋಗಿದ್ದಾರೆ, ಬಿಜಿ ಇದ್ದಾರೆ, ಬರಕ್ ಆಗಲ್ಲ ಹಂಗೆ ಹೇಳ್ತಾರೆ ಸರ್. ಆಂಬುಲೆನ್ಸ್ ನೋಡಿದ್ರೆ ಇಲ್ಲಿ ಹಾಸ್ಪಿಟಲ್ ಮುಂದೆನೆ ಇದೆ. ಡ್ರೈವರ್ ಫೋನ್ ಮಾಡಿ ಕೇಳಿದ್ರೆ ಏನ್ ಹೇಳ್ತಾರೆ? ನಾನು 10 ಗಂಟೆ ಡ್ಯೂಟಿ, ನಾನು 10 ಗಂಟೆವರೆಗೂ ನನ್ನ ಡ್ಯೂಟಿ ಹಾಕಲ್ಲ, ನಂಗೆ 10 ಗಂಟೆ ಕೊಟ್ಟಿರೋದು, ನಾನು ನೈಟ್ ಶಿಫ್ಟ್ ಅಂತ ಹೇಳ್ತಾರೆ. ಇವಾಗ ಆಗ್ಲಾ ಸರ್ ಇದು? ಮಾತಾಡ್ತೀನಿ ಸರ್. ಇದು ಯಾರು ಉತ್ತರ ಕೊಡ್ತಾರೆ ಏನ್ ಹೇಳಿ ಸರ್? ಸರ್, ಅದು ಸ್ಟೇಟ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಇಲ್ಲ. 108 ಸ್ಟೇಟ್ ಅವ್ರ ಹತ್ರ ಮಾತಾಡ್ತೀನಿ ನಾನು. ಮಾತಾಡಿ ನೀವು ಹೇಳಿ ಸರ್. ಇನ್ನೂ ಒಂದು ಎಮರ್ಜೆನ್ಸಿ ಕೇಸ್ ಇವಾಗ ಪ್ರೆಸೆಂಟ್ ಬಂದಿದೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಯದ್ದಲಹಳ್ಳಿ ಸಮೀಪದ ಮಲೆನಾಡಿನ ಅನುಭವ ನೀಡುವ ಪ್ರಕೃತಿ ರಮಣೀಯತೆ ಹೆಸರಾಗಿರುವ ಬೆನಕನಹಳ್ಳಿ ಶ್ರೀ ಬೆನಕಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಯುಗಾದಿ ಅಮಾವಾಸ್ಯೆ ದಿನ ವಾಮಾಚಾರ ಮಾಡಿ ನಿಧಿ ಕಳ್ಳರು ಪುರಾತನ ಛತ್ರ ವಿರೂಪಗೊಳಿಸಿ ಹಳ್ಳ ತೆಗೆದು ನಿಧಿಗಾಗಿ ಹುಡುಕಾಟ ನಡೆಸಿದ್ದಾರೆ.
ದೊಡ್ಡಬಳ್ಳಾಪುರ ತಾಲೂಕಿನ ನಿರ್ಜನ ಪ್ರದೇಶದಲ್ಲಿರುವ ಬೆನಕಪ್ಪ ದೇವಾಲಯದ ಛತ್ರದಲ್ಲಿ ನಿಧಿ ಶೋಧ ನಡೆಸಿದ್ದು ದಿಗ್ಬಂಧನ, ಪೂಜೆ, ಮಾಟ ಮಂತ್ರ ಮಾಡಲಾಗಿದೆ. ಗುಂಡಿ ತೋಡಿ ಕುಡಿಕೆ, ಅರಿಶಿಣ, ಕುಂಕುಮ ಹಾಗೂ ವಾಮಾಚಾರಕ್ಕೆ ಬಳಸುವ ವಸ್ತುಗಳನ್ನು ಉಪಯೋಗಿಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಈ ಘಟನೆಯಿಂದ ದೇವಾಲಯದ ಬಳಿ ಗ್ರಾಮಸ್ಥರು ತೆರಳಲು ಭಯಭೀತರಾಗಿದ್ದಾರೆ. ದೇವಸ್ಥಾನದ ಅರ್ಚಕ ಕುಟುಂಬದ ಉದಯ ಆರಾಧ್ಯ ಮಾತನಾಡಿ, ತಾಲೂಕಿನಾದ್ಯಂತ ದೇವಾಲಯಗಳ ಹುಂಡಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿರುವ ಜೊತೆಗೆ ಈಗ ನಿಧಿಗಳ್ಳರು ಹಾವಳಿ ಶುರುವಾಗಿದೆ. ಇತ್ತೀಚೆಗೆ ಘಾಟಿ ಸುಬ್ರಹ್ಮಣ್ಯ ರಸ್ತೆಯ ದೇವರ ಬೆಟ್ಟದಲ್ಲಿರುವ ಗುಟ್ಟನರಸಿಂಹಸ್ವಾಮಿ ದೇವಾಲಯದಲ್ಲೂ ಇದೇ ಮಾದರಿಯ ಶೋಧ ನಡೆಸಿ ಕಲ್ಲಿನ ಮೂರ್ತಿಯನ್ನೇ ಅಪಹರಿಸಿದ್ದರು. ಸರ್ಕಾರ ನಿರ್ಜನ ಪ್ರದೇಶದಲ್ಲಿರುವ ದೇವಸ್ಥಾನಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ತಾಲೂಕು ತೂಪ್ಗೆರೆ ಗ್ರಾಮದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಎದ್ಲಳ್ಳಿ ಅಂತ ಊರು ಸಮೀಪ ಇರುವ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಅಂದರೆ ಬೆನಕನಾಳ. ಇಲ್ಲಿ ಈ ಬೆನಕನಾಳ ತನ್ನ ಪ್ರಕೃತಿ ರಮಣೀಯತೆಗೆ ಹೆಸರಾಗಿದೆ. ಮಲೆನಾಡಿನ ಅನುಭವ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ. ಒಂದು ಶ್ರದ್ಧಾಭಕ್ತಿಯ ಕೇಂದ್ರ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ಹಿಂದೂ ಶ್ರದ್ಧಾಭಕ್ತಿಯ ಕೇಂದ್ರ ಅವೆ ಅಲ್ಲಿ ನಿಧಿಗಳ್ಳರ ಹಾವಳಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆದ್ಯಂತ ಹೆಚ್ಚಾಗಿದೆ. ಅದೇ ರೀತಿ ಕಳೆದ ಯುಗಾದಿ ಅಮಾವಾಸ್ಯೆ ದಿನ ಈ ನಮ್ಮ ಬೆನಕನಾಳ ದೇವಸ್ಥಾನದ ಬಳಿಯೂ ಸಹ ನಿಧಿಗಳ್ಳರು ಬಂದು ವಾಮಾಚಾರ ಮಾಡಿ ಅಲ್ಲಿ ಅತ್ಯಂತ ಪುರಾತನವಾದಂಥ ಒಂದು ಚೌಟ್ರಿಯನ್ನು ವಿರೂಪಗೊಳಿಸಿ 1953ನೇ ಇಸ್ವಿಯಲ್ಲಿ ಕಟ್ಟಿದ್ದಂಥ ಬೆನಕ ವಿಲಾಸ ಎಂಬ ಒಂದು ಅರವಟಿಕೆ ಚೌಟ್ರಿಯನ್ನು ವಿರೂಪಗೊಳಿಸಿ ವಾಮಾಚಾರ ನಡೆಸಿ ನಿಧಿ ಶೋಧ ನಡೆಸಿ ಇಲ್ಲಿ ಶ್ರದ್ಧಾಭಕ್ತಿಯ ಕೇಂದ್ರಕ್ಕೆ ಒಂದು ತೊಂದರೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ದೇವಸ್ಥಾನ ಇರೋದರಿಂದ ಯಾರೂ ಭದ್ರತೆ ಇಲ್ಲ. ಆದ ಕಾರಣ ಆ ದೇವಸ್ಥಾನಕ್ಕೂ ಹಾನಿಯಾಗುತ್ತೆ ಅಂತ ನಮ್ಮ ಕಳವಳ. ಆದ್ದರಿಂದ ನಾನು ನಿಮ್ಮ ಮೂಲಕ ಏನು ಕೇಳ್ಕೊತೀನಿ ಅಂದರೆ, ಯಾರ್ಯಾರು ಈ ನಿಧಿಗಳ್ಳತನದಲ್ಲಿ ತೊಡಗಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಬೇಕು. ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ರಾಜ್ಯದ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನತೆಗೆ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸಂದೀಪ್ ಬಿ ರೆಡ್ಡಿ, ಅಧ್ಯಕ್ಷರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬಿಜೆಪಿ ಯುವ ಮುಖಂಡರು, ಚಿಕ್ಕಬಳ್ಳಾಪುರ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಸಮಸ್ತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತ 3 ಬಾರಿ ಗೆದ್ದು ಬಂದ ಜನಪ್ರಿಯ ನಾಯಕ, ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮಾ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ.
5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿರುವ ಪವಿತ್ರ ರಂಜಾನ್ ಹಬ್ಬವನ್ನು ಸಾವಿರಾರು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಸಾಮೂಹಿಕ ಪ್ರಾರ್ಥನೆ, ಮೆರವಣಿಗೆ ಮೂಲಕ ಹಬ್ಬ ಕಳೆಗಟ್ಟಿತ್ತು. ಕಳೆದ 1 ತಿಂಗಳಿನಿಂದ ಉಪವಾಸ ಆಚರಿಸಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದ ಮುಸ್ಲಿಮರು ಸಂಪ್ರದಾಯದಂತೆ ಇಲ್ಲಿನ ಜಾಮಿಯಾ ಮಸೀದಿಯಿಂದ ಮೆರವಣಿಗೆಯಲ್ಲಿ ಹೊರಟು ಶಿಡ್ಲಘಟ್ಟ ನಗರದ ನೀಲಾದ್ ಬಾಗ್ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಾಹನ ಕೃಪೆಗೆ ಮೊರೆ ಹೋದರು. ಮಿಲಾದ್ ಬಾರ್ ಈದ್ಗಾ ಸಮಿತಿ ಮೂಲಕ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲು ಬಂದಿದ್ದ ಮುಸ್ಲಿಮರಿಗೆ ನಿಂಬೆಹಣ್ಣಿನ ಜ್ಯೂಸ್ ವಿತರಣೆ ಮಾಡಿದರು. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಮರು ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ತಮ್ಮ ಪೂಜ್ಯರ ಸಮಾಧಿಗಳ ಬಳಿ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಶಾಸಕ ಮೇಲೂರು ರವಿಕುಮಾರ್ ಹಾಗೂ JDS ಮುಖಂಡರು ಈದ್ಗಾ ಮೈದಾನಕ್ಕೆ ಬಂದು ಮುಸ್ಲಿಮರಿಗೆ ಹಬ್ಬದ ಶುಭಾಶಯ ಕೋರಿದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.
ಯುಗಾದಿ ಬಂದರೆ ಪ್ರಕೃತಿಯಲ್ಲಿ ನವೋಲ್ಲಾಸದ ಸಡಗರ. ರೈತರು ಸಡಗರದಿಂದ ಕೃಷಿ ಚಟುವಟಿಕೆ ಆರಂಭಿಸುವ ಮೊದಲ ಹೆಜ್ಜೆಯೂ ಇದಾಗಿದ್ದು, ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಸಂಭ್ರಮದಿಂದ ಹೊನ್ನೇರನ್ನು ಕಟ್ಟಿ ಭೂಮಿ ತಾಯಿಯನ್ನು ರೈತರು ಪ್ರಾರ್ಥಿಸಿದರು. ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿಪುರ, ದೊಡ್ಡರಾಯಪೇಟೆ, ಹೆಬ್ಬಸೂರು, ಗುಂಡ್ಲಪೇಟೆ ತಾಲೂಕಿನ ಹಂಗಳ ಸೇರಿ ಹಕವೆಡೆ ಗ್ರಾಮಸ್ಥರು ಅದ್ದೂರಿಯಾಗಿ ಹೊನ್ನೇರು ಕಟ್ಟಿ ಸಂಭ್ರಮಿಸಿದ್ದಾರೆ. ಎತ್ತುಗಳನ್ನು ತೊಳೆದು ಕೊಂಬುಗಳಿಗೆ ಹೊಂಬಾಳೆ, ಕೊರಳಿಗೆ ಬಿಳಿ ಕಣಗಿಲೆ ಹೂವು, ಮಂಡೆ ಹುರಿ ಕಟ್ಟಿ ಎತ್ತಿನ ಗಾಡಿಯನ್ನು ಬಾಳೆ ಕಂದು, ಮಾವಿನ ಸೊಪ್ಪಿನಿಂದ ಅಲಂಕರಿಸಿ ಕೊಟ್ಟೆಗೆ ಗೊಬ್ಬರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಗ್ರಾಮದೇವತೆಗೆ ನಮಸ್ಕರಿಸಿ ತಮ್ಮ ಜಮೀನಿಗೆ ಗೊಬ್ಬರ ಸಿಂಪಡಿಸಿ ರೈತರು ಕೃಷಿ ಚಟುವಟಿಕೆ ಆರಂಭಿಸಿದರು. ಯುಗಾದಿ ಆರಂಭವಾಗುತ್ತಿದ್ದಂತೆ ಮಳೆ ಬರಲಿದ್ದು ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತದೆ. ಗೊಬ್ಬರವನ್ನು ಜಮೀನುಗಳಿಗೆ ಸಿಂಪಡಿಸುವ ಸಂಪ್ರದಾಯಕ್ಕೆ ಹೊನ್ನೇರು ಎಂದು ಕರೆಯಲಾಗುತ್ತದೆ. ಹೊನ್ನೇರು ಕಟ್ಟ ಹಬ್ಬ ಅಂತ ನಾವು ಪ್ರತಿ ವರ್ಷನೂ ಕೂಡ ಇದನ್ನ ಮಾಡ್ತಾ ಇದ್ದೀವಿ. ಇದು ಏನು ನಮ್ಮ ಪೂರ್ವಿಕರು ಹೇಳಿರೋ ಪ್ರಕಾರ ಒಂದೊಂದು ರೀತಿ ಆಗಲಿ, ಭೂಮಿ ತಾಯಿ ನಾವು ಬೆಳೆದೆಲ್ಲ ಒಂದಾಗಿ ಒಳ್ಳೆ ಫಸಲು ಚೆನ್ನಾಗಿ ಬರಲಿ ಅಂತ ಭೂಮಿ ತಾಯಿನ ಪ್ರೇರೇಪಿಸುತ್ತಾ, ಮತ್ತು ಭೂಮಿ ತಾಯಿ ಹುಟ್ಟಿದ ದಿನ ಅಂದರೆ ಸೃಷ್ಟಿಯಾದ್ದು ಈ ದಿನದಲ್ಲಿ, ಅಂದರೆ ಹಲವಾರು ಪ್ರಪಂಚದಲ್ಲಿ ಭೂಮಿಯಂಥ ಸೃಷ್ಟಿಯಾದ್ದು ಈ ದಿನ. ಆದ್ದರಿಂದ ಇದನ್ನು ನಮ್ಮ ಭಾರತ ದೇಶದಲ್ಲಿ ಇದು ಬಹಳ ಮಹತ್ತರವಾದ ದಿನ ಮತ್ತು ಹೊಸ ದಿನ ಅಂತ ಇದೇ ಮೊದಲನೇ ದಿನ ಪ್ರಾರಂಭ. ಏನು ಈ ಯಾವುದೇ ಮದುವೆ ಕಾರ್ಯ ಏನೇ ಮಾಡಬೇಕಾದ್ರೂ ಹೊಸ ಪಂಚಾಂಗ ಬುತ್ತ ಅಂತಾರಲ್ಲ, ಆ ರೀತಿ ಇದು ಬರುತ್ತೆ. ಇದು ಭೂಮಿ ಸೃಷ್ಟಿಯಾದ ದಿನವಾದ್ದರಿಂದ ಇವತ್ತು ಎಲ್ಲರೂ ಕೂಡ ಭೂಮಿ ಪೂಜೆ, ಬಸವಣ್ಣನ ಪೂಜೆ ಮಾಡಿ ಉತ್ತು ಭಗವಂತ ಒಳ್ಳೇದು ಮಾಡಲಿ, ವಿಶ್ವಜನಕ್ಕೂ ಸುಖ ಕೊಡಲಿ, ರೈತ ಬಾಂಧವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಇವತ್ತು ಪ್ರತಿ ಸಾರು ಕೂಡ ಇದನ್ನ ಹೊನ್ನೇರು ಕಟ್ಟಿ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಚೇಳೂರು ಈದ್ಗಾ ಮೈದಾನದಲ್ಲಿ ನೂರಾರು ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಚೇಳೂರಿನ ಹೊರವಲಯದ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರು ರಂಜಾನ್ ಉಪವಾಸದ ಕೊನೆಯ ದಿನದ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು. ರಂಜಾನ್ ಹಬ್ಬದ ಸಂಪ್ರದಾಯದಂತೆ 1 ತಿಂಗಳ ಕಾಲ ಮುಸ್ಲಿಮರು ಉಪವಾಸ ಮಾಡಿದ್ದಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟು ಉಪವಾಸ ವ್ರತ ಆಚರಣೆ ಮಾಡಿ ಸೋಮವಾರ ಬೆಳಗಿನ ಜಾವ ಇಲ್ಲಿನ ಜಾಮಿಯಾ ಮಸೀದಿ ಮತ್ತು ಮದೀನಾ ಮಸೀದಿಯ ಮುಸಲ್ಮಾನರು ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ರಂಜಾನ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ರಂಜಾನ್ ಹಿಂದಿನ ದಿನ ವ್ಯಾಪಾರ ವಹಿವಾಟು ಚೇಳೂರಿನಲ್ಲಿ ಎಂದಿನಂತೆ ಹೆಚ್ಚು ಜನದಟ್ಟಣೆ ಸೇರಿತ್ತು. ಅಲ್ಲದೆ ಬಟ್ಟೆ ಖರೀದಿ ಭರಾಟೆಯು ಜೋರಾಗಿಯೇ ಇತ್ತು. ಮಹಾತ್ಮ ಗಾಂಧಿ ವೃತ್ತದ ಬಳಿ ಭಾವೈಕ್ಯತೆಯಿಂದ ಮುಸ್ಲಿಮರು, ಮಸೀದಿಗಳ ಮುಖಂಡರು, ಯುವಕರು ಸೇರಿ ಸಾರ್ವಜನಿಕರಿಗೆ ಮಜ್ಜಿಗೆ, ಪಾನಕ, ಪಾನೀಯ, ಹಣ್ಣು ವಿತರಿಸಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.
ಕಳೆದ 1 ತಿಂಗಳಿನಿಂದ ರಂಜಾನ್ ಉಪವಾಸ ಆಚರಿಸುತ್ತಿದ್ದ ಮುಸ್ಲಿಮರು ಇಂದು ಉಪವಾಸ ಕೊನೆಗೊಳಿಸಿದ್ದು ಸಂಭ್ರಮದಿಂದ ಹೊಸ ಬಟ್ಟೆ ತೊಟ್ಟು ಮಸೀದಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ರಂಜಾನ್ ಉಪವಾಸಕ್ಕೆ ಅಂತ್ಯ ಹಾಡಿದರು. ನಂಜನಗೂಡು ಈದ್ಗಾ ಮೈದಾನದಲ್ಲಿ ಬೆಳಗಿನಿಂದಲೇ ಸಾವಿರಾರು ಮುಸ್ಲಿಮರು ಸೇರಿ ವಿಶೇಷ ಪ್ರಾರ್ಥನೆ ಮಾಡುವ ಮೂಲಕ ರಂಜಾನ್ ಆಚರಿಸಿದರು. ದಾನ ನೀಡುವ ಮೂಲಕ ಭಾವೈಕ್ಯತೆ ಮೆರೆದರು. ಮಸೀದಿಯ ಧರ್ಮಗುರು ಮುಸಾಫಿರ್ ಮಾತನಾಡಿ ನಂಜನಗೂಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ರಂಜಾನ್ ಹಬ್ಬ ಮುಸ್ಲಿಂಗಳಿಗೆ ಮಾತ್ರವಲ್ಲದೆ ಎಲ್ಲ ಜನರು ಒಗ್ಗಟ್ಟಾಗಿ ಇರಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಮೊಟ್ಟ ಮೊದಲನೆಯದಾಗಿ ನಂಜನಗೂಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿಕೊಳ್ಳುತ್ತೇನೆ. ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬೇರೆ ಯಾವುದೇ ಜನ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಸಹ ಇಡೀ ಇಂಡಿಯಾಗೆ ಸಹ ನಮ್ಮ ಪರವಾಗಿ ಮುಸ್ಲಿಂ ಬಾಂಧವರ ನಂಜನಗೂಡಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ರಂಜಾನ್ ವಿಶ್ವಾಸ, ಆತ್ಮಶಾಂತಿ, ಮುಸ್ಲಿಮೇ ಬಾಯಿ ಅಲ್ಲ, ಎಲ್ಲ ಸಮುದಾಯ ಜನಗಳು ಒಬ್ಬರಿಗೆ ಬಾಯಿ ಸೇರ್ಕೊಂಡು ಜೀವನ ಮಾಡಬೇಕು. ಸರ್, ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಆ ಹಾಸ್ಪಿಟ್ಲಲ್ಲಿ ಬರೀ ಒಂದೇ ಸಮುದಾಯ ಜನ ಇರಲ್ಲ. ಹಂಗೆ ಬೆಳ್ಳಿಗೆ ಮುರಿದ್ರೆ ಒಂದೇ ಥರ ಕಲ್ಲರ್ ಬರುತ್ತೆ, ಬೇರೆ ಬೇರೆ ಕಲ್ಲರ್ ಬರಲ್ಲ. ಹಿಂದೂ ಮುಸ್ಲಿಂ ಅಂತ ಮಾಡೋಕ್ಕೆ ಯಾರೂ ಆಗಬಾರ್ದು. ಧರ್ಮಗುರುಗಳಾದ ಇದಾಯತ್ ಉಲ್ಲಾ, ಅಧ್ಯಕ್ಷ ಅಬ್ದುಲ್ ಖಾದರ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಟ್ಯಾಕ್ಸ್ ರಾಮಯ್ಯ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ವ್ಯಂಗ್ಯವಾಡಿದರು. ತುರುವೇಕೆರೆ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶ್ರೀಸಾಮಾನ್ಯರು ಬಳಸುವ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಎಂದು ಆರೋಪಿಸಿದರು. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದಾಗ ಗಲಾಟೆ ಮಾಡಿದ್ದರು. ಆಡಳಿತ ಪಕ್ಷದಲ್ಲಿದ್ದಾಗಲೇ ವಿರೋಧ ಮಾಡಿದ್ದರು. ಇಂದು ಪೆಟ್ರೋಲ್ 3.50 ರೂಪಾಯಿ ಹೆಚ್ಚಿಸಿ ಡೀಸೆಲ್ 3.80 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈವರೆಗೂ ಲೆಕ್ಕಾಚಾರ ನೀಡಿಲ್ಲ. ಹಾಲಿನ ದರ ಒಂದು ಬಾರಿ 5 ರು ಹೆಚ್ಚಿಸಿ ಮತ್ತೊಮ್ಮೆ 4 ರು ಹೆಚ್ಚಿಸಿ ಒಟ್ಟು 9 ರೂಪಾಯಿ ಏರಿಕೆ ಮಾಡಿದ್ದಾರೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಆರೋಪಿಸಿದ್ದಾರೆ. ಬೆಲೆ ಏರಿಕೆ ಕುರಿತು ಸದನದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ಮೆಟ್ರೋ ದರ 100ರಷ್ಟು ಹೆಚ್ಚಿಸಿದ್ದಾರೆ. ಮೆಟ್ರೋ ದರ ಹೆಚ್ಚಳವಾಗಿರುವುದರಿಂದ ಮೆಟ್ರೋಗೆ ಬರುವ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಮದ್ಯದ ಬೆಲೆ 3 ಬಾರಿ ಹೆಚ್ಚಿಸಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಅವರ ಮನೆಯಿಂದ ತಂದು ಹಾಕುತ್ತಿಲ್ಲ. ಗಂಡಂದಿರ ತಲೆ ಒಡೆದು ಹೆಂಡತಿಗೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಂದ, ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರದಿಂದ ಅಭಿವೃದ್ಧಿಗೆಂದು ನಯಾ ಪೈಸೆ ಕೊಡುತ್ತಿಲ್ಲ. ಹಾಲಿನ ದರ ಹೆಚ್ಚಿಗೆ ಮಾಡಿ ರೈತರಿಗೆ ನೀಡುತ್ತಿಲ್ಲ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ರೈತರಿಗೆ ಹಾಲಿನ ಬೆಂಬಲ ಬೆಲೆ ನೀಡಿಲ್ಲ. ಇದೊಂದು ಅನಿಷ್ಟ ಸರ್ಕಾರ. ಇಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಎಂದು ಕರೆಯುವ ಬದಲು ಟ್ಯಾಕ್ಸ್ ರಾಮಯ್ಯ ಎಂದು ಕರೆಯಬೇಕೆಂದು ವ್ಯಂಗ್ಯವಾಡಿದರು. ಈ ಸರ್ಕಾರದ ಸಾಧನೆ ಟ್ಯಾಕ್ಸ್ ವಸೂಲಿ ಮಾತ್ರ, ಅಭಿವೃದ್ಧಿಗೆ ಹಣ ನೀಡಿಲ್ಲ. ತುರುವೇಕೆರೆ ತಾಲೂಕಿಗೆ ಕಾನೂನು ಪದವಿ ಕಾಲೇಜ್ ಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೆ. ಸಿಎಸ್ಪುರಕ್ಕೆ ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ದೆ. ಎಐಇ ಕಾಲೇಜ್ ಕೇಳಿದ್ದೆ. ಈ ಸರ್ಕಾರ ಮನವಿಗೆ ಸ್ಪಂದಿಸಿಲ್ಲ. ಸಿದ್ದರಾಮಯ್ಯನವರು ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅನುದಾನ ನೀಡುತ್ತೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪಕ್ಷಾಂತರ ಮಾಡಿಕೊಂಡು ಸೇರಿಕೋ ಎನ್ನುತ್ತಾರೆ. ಕುಮಾರಸ್ವಾಮಿಯವರು 80 ಪೈಸೆ ಪೆಟ್ರೋಲ್ ಕುಮಾರಸ್ವಾಮಿ ಅವರು ವೈಟ್ ಮಾಡಿದಾಗ ತಾವು ತಿರುಗಿ ಗಲಾಟೆ ಮಾಡಿದ. ಯಡಿಯೂರಪ್ಪನವರು, ಸಿದ್ದರಾಮಯ್ಯವರು ಇಬ್ಬರು ಆಡಳಿತ ಪಕ್ಷದಿಂದ ಸಿದ್ದರಾಮಯ್ಯವರೇ ಮಾಡಿದರು. ಇವತ್ತು 3 ರೂಪಾಯಿ 50 ಪೈಸೆ ಮಾಡಿದ್ರು ಪೆಟ್ರೋಲ್. ಡೀಸೆಲ್ನ 3 ರೂಪಾಯಿ 80 ಪೈಸೆ ಮಾಡಿದ್ರು. ಅಂದರೆ ಇದಕ್ಕೆ ಇದುವರೆಗೂ ಅಕೌಂಟ್ ಕೊಟ್ಟಿಲ್ಲ.
ನಾನು ಬಹುಶಃ ಮೊನ್ನೆ ಬಜೆಟ್ ಸೆಷನ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ. ಜೊತೆಗೆ ಹಾಲಿನಂತೂ ಬಿಡಿ 9,909 ರೂಪಾಯಿ ಆಗಿತ್ತು, 5,9 ರೂಪಾಯಿ. ಅಂದರೆ ಕರೆಂಟು 34 ಪೈಸೆ ಫರ್ ಯೂನಿಟ್ ಜಾಸ್ತಿ ಮಾಡಿದೆ. ಅಂದರೆ ಈ ಸರ್ಕಾರ ಬರೀ ಟ್ಯಾಕ್ಸ್ ಆಗ್ತದೆ. ಆಮೇಲೆ ಆ ಸಿಟಿ ರೈಲ್ ಇದೆಯಲ್ಲ, ಮೆಟ್ರೋ ಅಂತೂ ಬಿಡಿ 100% ಜಾಸ್ತಿ ಮಾಡ್ತಾರೆ. 50 100 ರೂಪಾಯಿ. ಹೀಗಾಗಿ ಮೆಟ್ರೋದಲ್ಲಿ ಎಲ್ಲ ಜಾತಿ ಮಾಡಿದ್ರೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ಹೊರತಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಆಮೇಲೆ ಲಿಕ್ಕರ್ಗಂತೂ ಬಿಡಿ 3 ಸರಿ ಹಾಕಿದ್ದಾರೆ. ಹೀಗಾಗಿ ಇವ್ರೇನು ಗ್ಯಾರಂಟಿ ಇವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ, ಗನ್ಸು ತಲೆ ಹೊಡೆದು ಎಂಟ್ರಿ ಕೊಡ್ತಾವ್ರೆ ಅಷ್ಟೇ. ಈ ಗ್ಯಾರಂಟಿ ಏನು ಈ ರೈತರಿಂದ ಜನಗಳಿಂದ ಈ ಟ್ಯಾಕ್ಸ್ ಮುಖಾಂತರ ಕಲೆಕ್ಟ್ ಮಾಡಿ ಹೆಣ್ಮಕ್ಳಿಗೆ ಕೊಡ್ತಿರೋ ವಸ್ತು ಸರ್ಕಾರದಿಂದ 1 ರೂಪಾಯಿ ಕೊಡ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಬಂದರೆ ಮಾತ್ರ ಅನುದಾನ ಕೊಡುವುದಾದರೆ ಕಾಂಗ್ರೆಸ್ ಶಾಸಕರಿಗೆ ಸೀಮಿತವಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಕೆಟ್ಟ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಹೋರಾಟ ರೂಪಿಸುತ್ತೇನೆ. ಈ ಸರ್ಕಾರ ರೈತರ ತಲೆ ಒಡೆಯುತ್ತಿದೆ, ಜನಸಾಮಾನ್ಯರ ತಲೆ ಒಡೆಯುತ್ತಿದ್ದಾರೆ. ಈ ಬಾರಿ ಬಜೆಟ್ ಮೈಸೂರು ಮತ್ತು ಬೆಂಗಳೂರು ಭಾಗಕ್ಕೆ ಅಷ್ಟೇ ಮೀಸಲಿದ್ದು, ಬಜೆಟ್ ಅನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಬಾಗೇಪಲ್ಲಿಯ ಕೋಡಿಕೊಂಡ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶಾದಿ ಮಹಲ್ ಸುತ್ತ ರಕ್ಷಣಾ ಗೋಡೆ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಬಾಗೇಪಲ್ಲಿಯ ಕೋಡಿಕೊಂಡ ರಸ್ತೆಯ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಅನೇಕ ಸೌಲಭ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಹಾಸ್ಟೆಲ್, ಶಾಲೆಗಳು ಹಾಗೂ ಕಾಮಗಾರಿಗಳಲ್ಲಿ 4% ಗುತ್ತಿಗೆ ಮೀಸಲು ಮತ್ತಿತರ ಸೌಲಭ್ಯಗಳನ್ನು ನೀಡಿದೆ. ಇಂತಹ ಸೌಲಭ್ಯಗಳು ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರ ನೀಡಿಲ್ಲ ಎಂದರು. ಬೆಳಿಗ್ಗೆ ಪಟ್ಟಣದ 16 ಮಸೀದಿಗಳಿಂದಲೂ ಅಲ್ಲಾಹು ನೆನೆಯುತ್ತಾ ಪಾದಯಾತ್ರೆ ಮೂಲಕ ಕೋಡಿಕೊಂಡ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮುಸ್ಲಿಮರನ್ನು ಆಲಿಂಗಿಸಿಕೊಂಡು ಶುಭಾಶಯ ಕೋರಿದರು. వాళ్ళకి మంచి అవుతుంది ఆఖర మన ముస్లిమాన్ బాంధవులకు అన్ని ధర్మాల బాంధవులకి నేను చెప్పేది పెద్ద సహకారులు పేదవాళ్ళకు మంచి చేశా, భగవంతుడు మంచి చేశా, అల్లా మంచి చేశారని నా నమ్మకము. దానికి దయచేసి ఈ మన కేంద్రంలో నేను వేరే ఎక్కువ మాట్లాడుకోవాలి. మన కేంద్రంలో అట్లీస్ట్ ఎవరో పెద్ద సహకారంగా పేదలకు హెల్ప్ చేసి వాళ్ళని మనం తీసుకునేట్లా పని చేయాలంటే మీతో కోరుకుంటూ నాకు మీ ముగ్గురు నాకు జవాబుదారి చెప్పిందా. మా షాదీ మహల్ అయింది, సర్వే చేపించాలా, కాంపౌండ్ చేపించాలా అంట. తిరిగి మీ జ్ఞాపకుల్ని మన బాగేపల్లి క్షేత్రంలో మన అల్పసంఖ్యాకు ఒక హాస్టల్ ఉందా, హాస్టల్ను జగనాంపల్లో చేపిస్తే, షాదీ మహల్ చేపిస్తుంది. మీరంతా ఈద్గా ఇవ్వకుండా సీసీ కావాలంటే సీసీ చేపిస్తే, లాస్ట్ టైం మన రోడ్డు చాలా బాగలేదు అంటే ఆ రోడ్డు తెప్పించినాను. తిరిగి మీకు తెలిసిందే ఉంటే మంచి ఇది కర్ణాటకలోనే ఒక మంచి స్కూల్ తెస్తాంట మన ముస్లిమాన్ బాలుల కోసం.
ಈ ಸಂದರ್ಭದಲ್ಲಿ ಧರ್ಮಗುರು ಮೌಲಾನಾ ಅಬ್ದುಲ್ ಫಯಾಜ್ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದರು. ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಸದಸ್ಯ ಗಡ್ಡಂ ರಮೇಶ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ನಗರದ ಪ್ರತಿ ಮನೆಗೂ ಒಳಚರಂಡಿ ಸಂಪರ್ಕ, ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ನೀಡುವ ಕೆಲಸ ಸದ್ಯದಲ್ಲೇ ಆಗಲಿದೆ. ನಗರದ ಎಲ್ಲ ವಾರ್ಡುಗಳಲ್ಲಿಯೂ ರಸ್ತೆ, ಬೀದಿ ದೀಪ ಅಳವಡಿಸಿ ಸ್ವಚ್ಛತೆ ಕಾಪಾಡುವ ಕೆಲಸಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದಲ್ಲಿ 2ನೇ ಹಂತದ ಒಳಚರಂಡಿ ಕಾಮಗಾರಿ ಅಮೃತ ಯೋಜನೆಯಡಿ ಮನೆ ಮನೆಗೂ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸುವ ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿದೆ. ನಗರದಲ್ಲಿ ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗಲಿದ್ದು, ಏಪ್ರಿಲ್ 14ರಂದು ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ರವಿಕುಮಾರ್ ತಿಳಿಸಿದರು. ಮೇಲೂರು ಗ್ರಾಮದ ಗೃಹ ಕಚೇರಿಯಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಏಪ್ರಿಲ್ 14ರಂದು ಅಂಬೇಡ್ಕರ್ ಭವನ, ಶಿಕ್ಷಕರ ಭವನ ಹಾಗೂ ಸರ್ಕಾರಿ ನೌಕರರ ಭವನ ಕಟ್ಟಡಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗುವುದೆಂದರು. ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮವಾಗಲಿದೆ. ಎಲ್ಲರೂ ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಶಿಡ್ಲಘಟ್ಟ ನಗರದ ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಸಲು ಅಮೃತ ಯೋಜನೆಯಡಿ 60 ಕೋಟಿ ರುಗಳ ಕಾಮಗಾರಿ ಟೆಂಡರ್ ಹಂತದಲ್ಲಿದೆ ಎಂದರು. 2ನೇ ಹಂತದ ಒಳಚರಂಡಿ ಕಾಮಗಾರಿ ಶೀಘ್ರದಲ್ಲೇ ಆರಂಭವಾಗಲಿದೆ. ಇದರಿಂದ ಶಿಡ್ಲಘಟ್ಟ ನಗರದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಹಾಗೂ ಒಳಚರಂಡಿ ಸಂಪರ್ಕ ನೀಡಲಾಗುವುದೆಂದರು. ವಿಧಾನಸಭಾ ಕ್ಷೇತ್ರ ಸಚಿವರು, ಉಸ್ತುವಾರಿ ಸಚಿವರು, ಉನ್ನತ ಶಿಕ್ಷಣ ಸಚಿವರು, ಇವತ್ತು ಗ್ರಾಮೀಣ ಭಾಗದಲ್ಲಿ ನಾನು MLA ಆಗಿದ್ದೆ. ತಿರುಮಲಾಪುರ ಬೆಟ್ಟದ್ದು 3 ಕಿಲೋಮೀಟರ್, ಅಂಗಾರಹಳ್ಳಿ 2 ಕಿಲೋಮೀಟರ್, ವೈರ್ಸಂದ್ರದ್ದು 1 ಕಿಲೋಮೀಟರ್, 6 ಕಿಲೋಮೀಟರ್, ಸುಂಡ್ರಹಳ್ಳಿದು 1.5 ಕಿಲೋಮೀಟರ್ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು. SHDP CRF ಅಲ್ಲಿ ಸುಮಾರು 40 ಕೋಟಿ ಅನುದಾನ ತಂದು ಈಗಾಗಲೇ ಕೆಲಸಗಳು ಗಂಭೀಕರಣ ಆಗ್ತದೆ. ನನ್ನ ಪ್ರಕಾರ ಇವತ್ತು ನಮ್ಮ ಪಕ್ಕದ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ನೋಡಿದಾಗ ನಮ್ಮ ಕ್ಷೇತ್ರದವರೇ ಇವತ್ತು ಹಿರಿಯರು ಅಲ್ಲಿ ಮಂತ್ರಿಗಳಾಗಿದ್ದಾರೆ. ಈಗ ಅವರು ಮಂತ್ರಿಗಳಾಗಿರೋದಕ್ಕಿಂತ ಹೆಚ್ಚಿನಾಗಿ ನಾವು ಕಾಮಗಾರಿಗಳಿಗೆ ಮಾಡ್ತಾ ಇದ್ದೀವಿ ಅನ್ನೋದು ನನಗೊಂದು ಆತ್ಮವಿಶ್ವಾಸ. ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಏನು ಈ ತಾಲೂಕಲ್ಲಿ ಇದುವರೆಗೂ ನಾನು 8ನೇ MLA ಆಗಿದ್ದೀನಿ. ಒಬ್ಬರು 6 ಬಾರಿ ಆಗಿದ್ದರು, ಒಬ್ಬರು 3 ಬಾರಿ ಆಗಿದ್ದರು, ಇನ್ನೊಬ್ಬರು 2 ಬಾರಿ ಆಗಿದ್ದರು. ನಾನು ಮೊದಲನೇದಾಗಿ ಇವತ್ತು ಶಾಸಕನಾಗಿದ್ದೀನಿ. ಇವರೆಲ್ಲರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ನಾನು ಕೊಡ್ತೀನಿ. ನನ್ನ ಅವಧಿ ಮುಗಿದಾಗ ನೀವು ಹಿಂದಿಂದು ಇತಿಹಾಸ ನೋಡಿದಾಗ ಯಾರ ಅವಧಿಯಲ್ಲಿ ಏನು ಕೆಲಸ ಆಗೈತೆ ಅನ್ನೋದು ಫಲಿತಾಂಶ ಓದಿಸುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಹೈಟೆಕ್ ಮಾರ್ಕೆಟು ಮುಂದೆ ಏಪ್ರಿಲ್ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾರೆ. ಕೈಗಾರಿಕೆ ಪ್ರದೇಶವನ್ನು ತರುವ ಅಥವಾ ರದ್ದುಪಡಿಸುವ ಅಧಿಕಾರ ನನಗಿಲ್ಲ. ರಾಜ್ಯ ಸರ್ಕಾರದ ಈ ಕೈಗಾರಿಕಾ ಸ್ಥಾಪನೆ ಯೋಜನೆ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನಲ್ಲಿ ನೀರಾವರಿಯ ಫಲವತ್ತಾದ ಜಮೀನು ಇದ್ದಲ್ಲಿ ರೈತರು ಬಂದು ಮನವಿ ನೀಡಿದರೆ ಆ ಜಮೀನನ್ನು ಕೈಬಿಡುವಂತೆ ಸರ್ಕಾರದಲ್ಲಿ ಮನವಿ ಮಾಡುವ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ರೇಣುಮಾಕಳಹಳ್ಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಮುಸ್ಲಿಂ ಬಾಂಧವರನ್ನ ಅಪ್ಪಿಕೊಂಡು ರಂಜಾನ್ ಶುಭಾಶಯ ತಿಳಿಸಿದರು. ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ರೇಣುಮಾಕಲಹಳ್ಳಿಗೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರನ್ನ ಅಪ್ಪಿಕೊಂಡು ರಂಜಾನ್ ಶುಭಾಶಯ ತಿಳಿಸಿದರು. ರೇಣುಮಾಕಲಹಳ್ಳಿ ಗ್ರಾಮದ ಮಸೀದಿಗೆ ತೆರಳಿ ಗ್ರಾಮದ ಮುಸ್ಲಿಂ ಬಾಂಧವರನ್ನ ವಿನಿಮಯ ರೀತಿಯಲ್ಲಿ ಶುಭಾಶಯ ತಿಳಿಸಿದರು. ಈ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕ ಪ್ರದೀಪ್ ಈಶ್ವರ್ಗೆ ಗ್ರಾಮಸ್ಥರು ಹೂವಿನ ಹಾರಗಳನ್ನು ಹಾಕಿ ಗೌರವಿಸಿದ ಅವರು,
ಇದೇ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಜೊತೆಯಾಗಿ ಹೋಗಬೇಕು ಅನ್ನೋದೇ ರಾಜ್ಯಕ್ಕೆ ಕೊಡುವ ಸಂದೇಶ. ರೇಣುಮಾಕಲಹಳ್ಳಿಯಲ್ಲಿ 130 ಮನೆ ಮುಸ್ಲಿಂ ಬಾಂಧವರು ಇದ್ದಾರೆ. ಇಲ್ಲಿ ಪ್ರಮುಖ ಸಮಸ್ಯೆ ಈದ್ಗಾಗೆ ದಾರಿ ಇರಲಿಲ್ಲ. 1 ತಿಂಗಳ ಹಿಂದೆ ನಮ್ಮೂರ ಶಾಸಕ ನಮ್ಮೂರಿಗೆ ಕಾರ್ಯಕ್ರಮ ಬಂದಿದ್ದೆ. ಆಗ ಮುಸ್ಲಿಂ ಬಾಂಧವರು ನನ್ನ ಗಮನಕ್ಕೆ ತಂದಿದ್ದರು. ಈಗ ಅನುದಾನ ತಂದು 2 ಸಂಪ್ರದಾಯದಂತೆ ಗುದ್ದಲಿ ಪೂಜೆ ಮಾಡಿರುವೆ. ಎಲ್ಲ ಧರ್ಮದವರ ಪರ ನಿಲ್ಲುವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಂದು ತಿಳಿಸಿದರು. ನನಗೆ ಗೊತ್ತಿಲ್ಲ, ಬಟ್ ಮೇಲೂರು ರವಿ ಅಣ್ಣವರು ಈ ಕಡೆ ಇಲ್ಲ, ಮೇಲೂರು ರವಿ ಅಣ್ಣವರು ದೇವೇಗೌಡರ ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಅಂತೇನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದುಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡುಗೆ ತುಂಬಿದೆ, ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದು ನನಗೆ ಅನಿಸಿದ್ದೇನೆಂದರೆ ಹಿಂಗೆ ಬಂದುಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವ್ರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ. ಅದೊಂದು ನೋಡಿ, ಲಾಸ್ಟಲ್ಲಿ ಈಗೋಗಿ ಮತ್ತೆ ನೀವು ಕೇಳಿ JDS ಅವ್ರನ್ನ, ನಾವು ಪಕ್ಷನಿಷ್ಠೆ, ಯಾವುದಕ್ಕೆ ಪಕ್ಷದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ನಾಗರಾಜ್ ಜೆ, ಉಪಾಧ್ಯಕ್ಷರು, ಚಿಕ್ಕಬಳ್ಳಾಪುರ ನಗರಸಭೆ. ನಾಡಿನ ಸಮಸ್ತ ಜನತೆಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ನಂದಿ ಬಾಷಾ, ರಾಜ್ಯಾಧ್ಯಕ್ಷರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್. ಹಾಶಿಂ ಬನ್ನೂರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ. ವಿ ರಾಜಶೇಖರ್, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಹಾಗೂ ರಾಜ್ಯ ಪದಾಧಿಕಾರಿಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಆರ್ ಲೋಕೇಶ್, ಗೌರಿಬಿದನೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು. LV ಸುನಿಲ್ ಕುಮಾರ್, ಯುವ ಕಾಂಗ್ರೆಸ್ ಮುಖಂಡರು, ಗೌರಿಬಿದನೂರು.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ತಾಲೂಕಿನ ಸುಕ್ಷೇತ್ರ ಭಾವಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ಗುರು ಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಗುರುಭದ್ರೇಶ್ವರ ಸಂಸ್ಥಾನದ ವೇದಮೂರ್ತಿ ಶಾಂತಕುಮಾರ ಸ್ವಾಮಿ ಮಾತನಾಡಿ, ಏಪ್ರಿಲ್ 3ರಂದು ಗುರುಭದ್ರೇಶ್ವರ ಪುರಾಣ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಎಂದರು. ಪುರಾಣ ಕಾರ್ಯಕ್ರಮ 11 ದಿನಗಳ ಕಾಲ ನಡೆಯಲಿದ್ದು, ಏಪ್ರಿಲ್ 13ರಂದು ಜಾತ್ರಾ ಮಹೋತ್ಸವದ ಉದ್ಘಾಟನೆಯಾಗಲಿದೆ. 14ರಂದು ಸಂಗೀತ ರಸಮಂಜರಿ, ಗುರುಭದ್ರೇಶ್ವರರ ಪಲ್ಲಕ್ಕಿ ಉತ್ಸವ, 15ರಂದು ಗುರುಭದ್ರೇಶ್ವರರ ಮಹಾರಥೋತ್ಸವ ಜರುಗಲಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲಾಯಿತು. ರಂಜಾನ್ ಹಬ್ಬದ ಪ್ರಯುಕ್ತ ಬೀದರ್ ನಗರದ ಈದ್ಗಾ ಮೈದಾನ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಮರು ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಪರಸ್ಪರ ಆಲಿಂಗನ ಮಾಡಿಕೊಂಡು ಶುಭಾಶಯ ಹಂಚಿಕೊಂಡರು. ಸಿಹಿ ಹಂಚಿ ಹಬ್ಬದ ಬಾಡೂಟ ಸವಿದು ಶಾಂತಿಯುತವಾಗಿ ರಂಜಾನ್ ಹಬ್ಬವನ್ನು ಆಚರಿಸಿದರು. ಚಾಮರಾಜನಗರದ ನಗರಸಭೆಗೆ 31 ವಾರ್ಡ್ಗಳು ಸೇರಿದ್ದು, ಪ್ರತಿ ವಾರ್ಡಿನ ಸಮಸ್ಯೆ ಬಗೆಹರಿಸುವಲ್ಲಿ ನಗರಸಭೆ ಸಂಪೂರ್ಣ ವಿಫಲವಾಗಿದೆ. ಈ ಕುರಿತು ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ನಗರಸಭಾ ಮಾಜಿ ಸದಸ್ಯ ಸೋಮವಾರಪೇಟೆ ಮಹದೇವ್ ಆರೋಪಿಸಿದ್ದಾರೆ. ನಗರಸಭೆ 1ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ ನಗರಸಭಾ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಗಮನ ಹರಿಸದೆ
ಮಲತಾಯಿ ಧೋರಣೆ ತೋರುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರಿಗೂ ಮನವಿ ಸಲ್ಲಿಸಲಾಗಿದೆ. ಅವರು ಸಮಸ್ಯೆಗಳನ್ನು ಬಗೆಹರಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಕಿಡಿಕಾರಿದರು. ಚಾಮರಾಜನಗರದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ ಮುಸ್ಲಿಮರು 1 ತಿಂಗಳ ಸತತ ಉಪವಾಸಕ್ಕೆ ರಂಜಾನ್ ಹಬ್ಬ ಆಚರಿಸುವ ಮೂಲಕ ತೆರೆ ಎಳೆದರು. ಈ ವೇಳೆ ಮುಸ್ಲಿಂ ಧರ್ಮಗುರುಗಳು ಮಾತನಾಡಿ, ಉಪವಾಸ ಆಚರಿಸುವ ಉದ್ದೇಶ ಮನಸ್ಥಿತಿ ಬದಲಾವಣೆ ಮಾಡುವುದು, ನಮ್ಮಲ್ಲಿ ಪರಿವರ್ತನೆ ತರುವುದು, ಎಲ್ಲರೊಂದಿಗೆ ಸಹನೆ, ಪ್ರೀತಿ, ವಿಶ್ವಾಸದಿಂದ ಜೀವನ ಸಾಗಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ತಲುಪಿಸುವ ಕೆಲಸ ಮಾಡಬೇಕು ಎಂದರು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಮರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ಶಾಸಕರಿಗೆ ಸಮಿತಿಯಿಂದ ಗೌರವಿಸಲಾಯಿತು. ಶಿಡ್ಲಘಟ್ಟ ನಗರದ ರೇಣುಕಾ ಯಲ್ಲಮ್ಮ ದೇವಿ ಹಸಿ ಕರಗ ಭಾನುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ರೇಣುಕಾ ಯಲ್ಲಮ್ಮ ದೇವಿ ಕರಗ ಯುಗಾದಿ ದಿನದಂದು ಧ್ವಜಾರೋಹಣದಿಂದ ಆರಂಭವಾಗಿ 6 ದಿನಗಳ ಕಾಲ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಯುಗಾದಿ ದಿನ ರಾತ್ರಿ ನಡೆದ ಹಸಿ ಕರಗದ ರಚನೆ ಕಟ್ಟುನಿಟ್ಟಾದ ಹಾಗೂ ಸಂಪ್ರದಾಯಬದ್ಧ ಕಾರ್ಯವಾಗಿದೆ. ಸಂಜೆ ಸುಮಾರಿಗೆ ಕರಗ ಹೊತ್ತು ನಡೆಯುವ ವ್ಯಕ್ತಿಗೆ ಕಂಕಣ ಕಟ್ಟಿ ಕೈತುಂಬ ಕರಿಬಳೆ ತೊಡಿಸಿ ಅಚ್ಚ ಮಲ್ಲಿಗೆಯ ಜಡೆ ಕುಚ್ಚುಗಳಿಂದ ಸಿಂಗರಿಸಿ ಅರಿಶಿಣದ ಸೀರೆ ಕುಪ್ಪುಸ ಉಡಿಸಿ ಆಭರಣಗಳಿಂದ ಅಲಂಕರಿಸುತ್ತಾರೆ. ಕರಗ ಹೊರುವ ವ್ಯಕ್ತಿ ನವವಧುವಿನಂತೆ ಶೋಭಿಸುತ್ತಾರೆ. ಶಕ್ತಿ ಸ್ವರೂಪನಾದ ಆ ವ್ಯಕ್ತಿಗೆ ಧೂಪ ದೀಪಗಳಿಂದ ಮಂಗಳ ವಾದ್ಯದೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನಡೆಯುತ್ತದೆ. ನಂತರ ವೀರಕುಮಾರರ ಕಾವಲಿನಲ್ಲಿ ಕರಗ ಹೊರುವ ವ್ಯಕ್ತಿಯನ್ನು ನಡೆಮಡೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರುತ್ತಾರೆ. ಕರಗ ಹೊತ್ತ ಮೇಲೆ ಮತ್ತೊಮ್ಮೆ ವಿಶೇಷ ಮಂಗಳಾರತಿ ಮಾಡಿ ಸುತ್ತಿ ಪದ್ಯಗಳನ್ನು ಹೇಳುವ ಪೂಜಾರಿ ಹಾಗೂ ವೀರಕುಮಾರರ ರಕ್ಷಣೆಯಲ್ಲಿ ಗುಡಿಯ ಅಂಗಳ ಬಿಟ್ಟ ಕರಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗಿನ ಜಾವಕ್ಕೆ ಮತ್ತೆ ಗರ್ಭಗುಡಿ ಪ್ರವೇಶಿಸಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಆರಂಭವಾಗಿದೆ ಶ್ರೀರಾಮನವಮಿ ಉತ್ಸವಗಳು. ನಗರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ರಾಮನವಮಿ ಸಂಭ್ರಮ. 9 ದಿನಗಳ ಕಾಲ ನಿರಂತರವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮದ ರಂಜಾನ್ ಆಚರಣೆ. ಮುಸ್ಲಿಮರಿಂದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಹಲವು ಗಣ್ಯರು ಭಾಗಿ. ಯುಗಾದಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಹೆಚ್ಚಿದ ಜೂಜು. ಪೊಲೀಸ್ ಎಚ್ಚರಿಕೆಗೂ ಡೋಂಟ್ ಕೇರ್ ಎಂದ ಜೂಜುಕೋರರು ವಿಶೇಷ ತಂಡಗಳನ್ನು ರಚಿಸಿ ಒಂದೇ ದಿನ 48 ಪ್ರಕರಣ ದಾಖಲು. ಆಂಬ್ಯುಲೆನ್ಸ್ ಚಾಲಕನ ನಿರ್ಲಕ್ಷ್ಯದಿಂದ ಹಾರಿ ಹೋಯಿತು ಬಡ ರೋಗಿಯ ಜೀವ. ಮಂಚೇನಹಳ್ಳಿ ಆಂಬ್ಯುಲೆನ್ಸ್ ಇದ್ದರೂ ಚಾಲಕನಿಲ್ಲದೆ ಹಾರಿ ಹೋಯಿತು ಜೀವ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.